ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ಒಂದು ವರ್ಷದಲ್ಲಿ ನಾವೇನ್ ಮಾಡ್ತೇವೆ, 3 ತಿಂಗಳುಗಳನ್ನ ನಾವು ಮುಗಿಸಿ ನಾವು 4ನೇ ತಿಂಗಳಿಗೆ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ದೇವರು ಈ ದಿನ ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ನಾವು ಈ ದಿನ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ಬೇಕು. ದೇವರು ಏನೊಂದು ವಾಕ್ಯವನ್ನ ಕೊಡ್ತಾ ಇದ್ದಾರೆ, ಏನೊಂದು ವಿಚಾರವನ್ನ ನಮ್ಮ ಕೂಡ ದೇವರು ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ದಿನ ದೇವರು ಮಾತಾಡ್ತಿರುವಂತ ಒಂದು ಟಾಪಿಕ್ ಹೆಸರು ಬಂದ್ಬಿಟ್ಟು ದಾಲೆತ್ ಎಂಬುದಾಗಿ. ಏನು ಅಂತಂದ್ರೆ ದಾಲೆತ್ ಎಂಬುದಾಗಿ. ಇಬ್ರಲ್ಲಿ ಒಂದೊಂದು ಆಲ್ಫಾಬೆಟ್ ನಾವು ನೋಡ್ಕೊಂಡು ಹೋಗುವಾಗ ಅಲೆಫ್, ಬೆತ್, ಗಿಮೆಲ್ ಮತ್ತು ದಾಲೆತ್ ಎಂಬುದಾಗಿ 4ನೇ ವರ್ಡ್ ದಾಲೆತ್. ದಾಲೆತ್ ಅಂತ ಹೇಳುವಾಗ ಇಟ್ಸ್ ನಥಿಂಗ್ ಬಟ್ ದ ಡೋರ್. ಹಾಲೆಲೂಯ. ಏನಂತೆ? ಡೋರ್ ಅಂತೆ. ಯಾವಾಗ ದೇವರು ಒಂದು ಬಾಗಿಲು ಅಂತ ಮಾತಾಡ್ತಾ ಇದ್ದಾರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ದೇವರು ಏನ್ ಮಾಡ್ತಾರಂತೆ, ಒಂದು ಬಾಗಿಲನ್ನ ನಮ್ಮ ಮುಂದೆ ಇಡುವಾಗ, ದೇವರು ಆ ಬಾಗಿಲನ್ನ ತೆರೆಯುವಾಗ ಆ ಒಂದು ಬಾಗಿಲಿನಿಂದ ನೀನ್ ಮುಂದಕ್ಕೆ ಹೋಗ್ಬೇಕು. ಈ ಒಂದು ಸೀಸನ್ ನಲ್ಲಿ ದೇವರು ನಮ್ಮ ಕೂಡ ಮಾತಾಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ ದಾಲೆತ್ ಎಂಬುದಾಗಿ. ಹಾಲೆಲೂಯ. ನಾನು ನಿಮ್ಮ ಮುಂದೆ ಒಂದು ಬಾಗಿಲನ್ನ ಇಟ್ಟಿದ್ದೇನೆ, ನಾನು ನಿಮ್ಮ ಮುಂದೆ ಒಂದು ಬಾಗಿಲನ್ನ ತೆರೆದಿದ್ದೇನೆ, ನಾನು ನಿಮ್ಮ ಮುಂದೆ ಒಂದು ಆಪರ್ಚುನಿಟಿನ ಇಟ್ಟಿದ್ದೇನೆ, ನಾನು ನಿಮ್ಮ ಮುಂದೆ ಒಂದು ಹೊಸ ಸೀಸನ್ ಅನ್ನ ಇಟ್ಟಿದ್ದೇನೆ, ನಾನು ನಿಮ್ಮ ಮುಂದೆ ಒಂದು ಹೊಸ ಬ್ರೇಕ್ ಥ್ರೂ ಅನ್ನ ಇಟ್ಟಿದ್ದೇನೆ, ನಾನು ನಿಮ್ಮ ಮುಂದೆ ಹೊಸ ಹೊಸ ಕಾರ್ಯಗಳನ್ನ ಇಟ್ಟಿದ್ದೇನೆ. ಆಲ್ ಯು ನೀಡ್ ಟು ಡೂ ಈಸ್ ದಾಲೆತ್. ಯು ನೀಡ್ ಟು ಎಂಟರ್ ಥ್ರೂ ದಟ್ ದಾಲೆತ್. ಆ ಒಂದು ಬಾಗಿಲಿನಿಂದ ನೀನ್ ಮುಂದೆ ಹೋಗ್ಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ಒಂದು ಸೀಸನ್ ನಲ್ಲಿ ಯು ಆರ್ ಎಂಟರಿಂಗ್ ಇನ್ ಟು ನ್ಯೂ ಸೀಸನ್, ಯು ಆರ್ ಎಂಟರಿಂಗ್ ಇನ್ ಟು ಗ್ಲೋರಿಯಸ್ ಸೀಸನ್, ಯು ಆರ್ ಎಂಟರಿಂಗ್ ಥ್ರೂ ದಾಲೆತ್ ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ವಾಟ್ ಎವರ್ ಇನ್ ಅವರ್ ಲೈಫ್, ಯಾವ್ಯಾವ ವಿಚಾರಗಳಲ್ಲಿ ನಾವು ಕಾಯ್ಕೊಂಡಿದ್ದೇವೆ, ಯಾವ್ಯಾವ ವಿಚಾರಗಳಲ್ಲಿ ವಿ ಆರ್ ಸ್ಟ್ರಕ್, ಯಾವ್ಯಾವ ವಿಚಾರಗಳಲ್ಲಿ ವಿ ಆರ್ ಬೀನ್ ಲೈಕ್ ಏನಂತ ಹೇಳ್ಬೋದು, ಲಾಸ್ಟ್, ವಿ ಕೆನಾಟ್ ಡೂ ಎನಿಥಿಂಗ್, ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಏನು ವಿಚಾರಗಳಾಗ್ತಾ ಇಲ್ಲ, ಎಲ್ಲಾ ವಿಚಾರಗಳು ಏನಾಗ್ತದೆ, ಕೆಳಗೆ ಹೋಗ್ತಾ ಇದೆ. ಯಾವ ವಿಚಾರದಲ್ಲಿ ಕೂಡ ಒಂದು ಒಂದು ಎಲಿವೇಶನ್ ಇಲ್ಲ, ಒಂದು ಬದಲಾವಣೆ ಇಲ್ಲ, ಒಂದು ಪ್ರಮೋಷನ್ ಇಲ್ಲ, ಒಂದು ವಿಚಾರಗಳು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಗಾಡ್ ಈಸ್ ಸ್ಪೀಕಿಂಗ್ ಟು ಅಸ್ ಟುಡೇ ದಾಲೆತ್ ಎಂಬುದಾಗಿ. ಹಾಲೆಲೂಯ. ಆ ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ಒಂದು ಪ್ರಕಟಣೆಗಳು 3ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದ್ಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 8. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಆಮೇನ್. ಹಾಲೆಲೂಯ. ಏನಂತೆ? ನಿನಗಿರುವ ಬಲ ಕೊಂಚವಾಗಿದ್ದರೂ ನನ್ನ ವಾಕ್ಯವನ್ನು ಬಿಡದೆ ಹಿಡಿದುಕೊಂಡಿರುವುದರಿಂದ ಇಗೋ ನಿನ್ನ ಮುಂದೆ ಒಂದು ಬಾಗಿಲನ್ನ ತೆರೆದಿದ್ದೇನೆ, ಅದನ್ನ ಯಾರು ಮುಚ್ಚಲಾರರು. ಹಾಲೆಲೂಯ. ಈ ದಿನ ದಾಲೆತ್ ಅಂತ ಹೇಳುವಾಗ ಇಟ್ಸ್ ಎ ಡೋರ್. ಡೋರ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮುಂದೆ ದೇವರು ಓಪನ್ ಮಾಡಿರುವಂತ ಡೋರು ಯಾರು ಕೂಡ ಕ್ಲೋಸ್ ಮಾಡಕ್ಕಾಗೋದಿಲ್ಲ. ಹಾಲೆಲೂಯ. when you are entering through that door, you are entering to new season. you are entering to ಏನಂತ ಹೇಳ್ಬೋದು, ಆ ಗ್ರೇಟ್ ಆಪರ್ಚುನಿಟೀಸ್, ಒಂದು ಹೊಸ ಬದಲಾವಣೆ, ಹೊಸ ಒಂದು ಕಾರ್ಯ, ಹೊಸ ಒಂದು 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 ವ್ಯತ್ಯಾಸ ನಿನ್ನ ಜೀವಿತದಲ್ಲಿ, ಹೊಸ ಒಂದು ಆಶೀರ್ವಾದ, ಹೊಸ ಒಂದು ಆಕರ್ಷಣೆಗೆ ನೀನು ಒಳಗಾಗ್ತದೆ. ನೀನು ಆ ಒಂದು ಡೋರ್ನ ಒಂದೇನಂತ ಹೇಳ್ಬೋದು, ಆ ಡೋರ್ನ ನೀನು ಹಾದು ಹೋಗ್ತಾ ಇದೆ, ಆ ಡೋರ್ನ ನೀನು ಎಂಟರ್ ಆಗ್ತಾ ಇದೆ ಅಂತಂದ್ರೆ ಯು ಆರ್ ಎಂಟರಿಂಗ್ ಇನ್ ಟು ಎ ನ್ಯೂ ಸೀಸನ್, ನ್ಯೂ ಆಪರ್ಚುನಿಟಿ. ಹಾಗಾಗಿ ಇನ್ನೊಂದು ವರ್ಡ್ ಬರ್ತದೆ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 32ರಿಂದ 34 ವಚನಗಳನ್ನ ಓದ್ಕೊಳ್ಳೋಣ. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫೆಪ್ತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಿರಿ ಎಂದರ್ಥ. ಆಮೇನ್. ಹಾಲೆಲೂಯ. ಏನಂತೆ, ಒಂದು ವ್ಯಕ್ತಿ ಏನಂತೆ, ಅವನಿಗೆ ತೊದಲು ಮಾತಾಡ್ತಾನೆ, ಅವನಿಗೆ ಕಿವಿ ಕೇಳಿಸೋದಿಲ್ಲ ಅಂತ. ಅವನನ್ನ ಯೇಸುಸ್ವಾಮಿ ಹತ್ರ ಕರ್ಕೊಂಡು ಬರ್ತಾರೋ, ಯೇಸುಸ್ವಾಮಿ ಅವನ ಕಿವಿಗಳಲ್ಲಿ ಬೆರಳನ್ನ ಇಟ್ಟಿರ್ತದೆ ಅಂತೆ, ಎಫೆಫ್ತ ಅಂತ ಹೇಳ್ತಾ ಇದ್ರಂತೆ. ಎಫೆಫ್ತ ಅಂತಂದ್ರೆ ಬಿ ಓಪನ್ ಅಂತೆ. ಹಾಲೆಲೂಯ. ಏನಂತೆ? ಬಿ ಓಪನ್ ಅಂತೆ. ಹಾಲೆಲೂಯ. ಈ ವರ್ಡ್ ನಾವು ಅರ್ಥ ಮಾಡ್ಕೊಳ್ಬೇಕು. ದಾಲೆತ್ ಎಫೆಫ್ತ ಅಂತಂದ್ರೆ ಡೋರ್ಸ್ ಬಿ ಓಪನ್ ಅಂತೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಂಡು, ನಾವು ಒಂದು ಇರುವಂತ ಸೀಸನ್ ನಲ್ಲಿ ದೇವರು ನಮ್ಗೆ ಕೊಡ್ತಾ ಇರುವಂತ ವಾಕ್ಯ ಅಂತಂದ್ರೆ, ನಮ್ಮ ಒಂದು ಡೋರ್ಸ್ ನಮ್ಮ ಮುಂದೆ ಓಪನ್ ಆಗಿದೆ, ಬಟ್ ಯು ನೀಡ್ ಟು ವಾಕ್ ಇನ್ ಅಂತ. ಹಾಲೆಲೂಯ. ದೇವರ ಡೋರ್ಸ್ ನ ಓಪನ್ ಮಾಡಿದ್ದಾರೆ. ಎಫೆಫ್ತ ಅಂತಂದ್ರೆ ಓಪನ್ಡ್, ಅದು ಓಪನ್ ಇದೆ. ಎಲ್ಲಾ ಒಂದು ವಿಚಾರಗಳಿಗೆ ಫಾರ್ ಗಾಡ್ ಥಿಂಗ್ಸ್ ಎವ್ರಿಥಿಂಗ್ ಇಸ್ ಓಪನ್ಡ್, ಎವ್ರಿಥಿಂಗ್ ಇಸ್ ಏನಂತ ಹೇಳ್ಬೋದು ವೆಲ್ಕಮಿಂಗ್, ಬಟ್ ವಿ ಆರ್ ನಾಟ್
ಎಂಟರಿಂಗ್ ಇಂಟು ಇಟ್. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳಿ, ಇನ್ ದ ಬೈಬಲ್ ವಿ ಕ್ಯಾನ್ ಸಿ, ಎಲ್ಲಾ ಕಡೆ ಕೂಡ ನಾವು ಎಫೆಫ್ತಾವನ್ನ ನೋಡ್ಬೋದು, ಎಲ್ಲಾ ಕಡೆ ನಾವು ದಾಲೆತ್ನ ನಾವು ನೋಡ್ಬೋದು. ಹೇಗೆ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ವೆನ್ ಗ್ಯಾಬ್ರಿಯಲ್ ಮೇರಿನ ನೋಡುವಾಗ ಮೇರಿಗೆ ಏನ್ ಹೇಳ್ತಾರಂತೆ, ಈಗೋ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನ ಹೇಳ್ತೀಯ. ಶಿ ವೆಲ್ಕಮ್ ಇಟ್ ಅಂತ. ಹಾಲೆಲೂಯಾ. ಶಿ ಟೋಲ್ಡ್, ಐ ಆಮ್ ದ ಸರ್ವೆಂಟ್ ಆಫ್ ದ ಮೋಸ್ಟ್ ಹೈ ಲಾರ್ಡ್. ದೇವರಿಗೆ ಸರಿಯಾಗಿರುವುದಂತ ನಂದೇ ಮಾಡ್ಲಿ, ನನ್ನ ಕರ್ತನ ದಾಸಿ ದೇವರಿಗೆ ಕರೆಕ್ಟ್ ಆಗಿರೋದನ್ನ ಮಾಡ್ಲಿ. ಶಿ ವೆಲ್ಕಮ್ಡ್ ಅಂತೆ. ಹಾಲೆಲೂಯಾ. ಶಿ ಎಂಟರ್ಡ್ ಥ್ರೂ ದಟ್ ದಾಲೆತ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಜಕಾರಿಯ ಹತ್ರ ಹೋಗಿ ಹೇಳುವಾಗ ಅವ್ನ ಏನ್ ಹೇಳ್ತಾನಂತೆ, ಅವ್ನು ನಂಬಲಿಲ್ಲ ಅಂತೆ, ಅವನಿಗೆ ಮಾತೆ ನಿಂತು ಹೋಯ್ತಂತೆ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಆ ಒಂದು ದಾಲೆತ್ ಅಂತ ವರ್ಡ್ ಬಂತು, ಇಟ್ಸ್ ಎ ಡೋರ್ ಆಫ್ ಆಪರ್ಚುನಿಟೀಸ್, ಇಟ್ಸ್ ಎ ಡೋರ್ ಆಫ್ ನ್ಯೂ ಸೀಸನ್, ಇಟ್ಸ್ ಎ ಡೋರ್ ಆಫ್ ಗ್ರೇಟ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಲೈಫ್. ಅವಾಗ ಇಡೀ ಲೈಫ್ ಚೇಂಜ್ ಐತಂತೆ. ಜೀಸಸ್ ಹುಟ್ಟಿದ ಮೇಲೆ ಮೇರಿಸ್ ಲೈಫ್ ವಾಸ್ ಚೇಂಜ್ಡ್, ಜಾನ್ ಹುಟ್ಟಿದ ಮೇಲೆ ಜಕಾರಿಯ ಲೈಫ್ ವಾಸ್ ಚೇಂಜ್ಡ್, ಅಂಡ್ ವಿ ಕ್ಯಾನ್ ಸಿ ಇನ್ ದ ಬೈಬಲ್ ಡೇವಿಡ್ ಗೊಲಿಯಾತನನ್ನು ಹೊಡಿದ ಮೇಲೆ ಹಿಸ್ ಲೈಫ್ ವಾಸ್ ಚೇಂಜ್. ದಟ್ ವಾಸ್ ಡೇವಿಡ್, ಏನಂತೆ, ಗೊಲಿಯಾತ್ ವಾಸ್ ಹಿಸ್ ದಾಲೆತ್ ಅಂತ ಅರ್ಥ ಮಾಡ್ಕೊಳ್ಬೋದು. ಅವನನ್ನ ಕೆಳಗಡೆ ಬೀಳ್ಸಿದ ಮೇಲೆ ಗ್ರೇಟೆಸ್ಟ್ ಡೋರ್, ಗ್ರೇಟೆಸ್ಟ್ ಆಪರ್ಚುನಿಟಿ ವಾಸ್ ಓಪನ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈವನ್ ಮೋಸಸ್ಗೆ ಕೂಡ ಏನಾಗಿತ್ತು, ಬರ್ನಿಂಗ್ ಬುಷ್, ದಟ್ ವಾಸ್ ದ ದಾಲೆತ್ ಫಾರ್ ಹಿಮ್. ದ ಡೋರ್ ಓಪನ್ಡ್ ಫಾರ್ ಎ ಗ್ರೇಟೆಸ್ಟ್, ಏನಂತ ಹೇಳ್ಬಿಟ್ಟು ಅವನ ಒಂದು ಲೈಫ್ ನ ಚೇಂಜ್ ಮಾಡುವಂತ ಒಂದು ವಿಚಾರಗಳು ಅಲ್ಲಿ ನಡೆಯೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ವೆನ್ ವಿ ಸಿ, ನಾವು ಬೈಬಲ್ ನಲ್ಲಿ ನಾವು ನೋಡುತ್ತಾ ಬರುತ್ತಾದ್ರೆ, ಎವ್ರಿ ಪಾರ್ಟ್ ಆಫ್ ದ ಬೈಬಲ್ ವಿ ಕ್ಯಾನ್ ಸಿ ದಾಲೆತ್, a door of opportunity has been opened. ಈ ದಿನ ಕೂಡ ನಮಗೆ ದೇವರು ಡೋರ್ ಆಫ್ ಆಪರ್ಚುನಿಟಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ಆಲ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ವಾಕ್ ಇನ್ ಅಂತ. Hallelujah. When you understand through your spiritual sense, there is God is working behind it. Hallelujah. You need to understand. ಯಾವಾಗ ದೇವ್ರೆ, ನನಗೆ ಏನ್ ಮಾಡ್ತಾ ಇದೀಯ, ನೀನು ಆ ದಾಲೆತ್ ಹಾದು ಹೋಗುವಂತೆ ನೀನು ನನಗೆ ಮಾಡ್ತೀಯಾ, ಐ ಆಮ್ ರೆಡಿ ಟು ಎಂಟರ್ ಟು ದ ಡೋರ್ಸ್ ಎಂಬುದಾಗಿ ನೀನು ಹೇಳ್ತೀಯಾ, ಯು ಅಂಡರ್ಸ್ಟ್ಯಾಂಡ್. ಅವಾಗ ದೇವ್ರು ಏನ್ ಮಾಡ್ತಾರಂತೆ, ಯು ಕ್ಯಾನ್ ಪಾಸ್ ಥ್ರೂ ದಟ್ ದಾಲೆತ್. ನಿನ್ನ ದಾಲೆತ್ ಇಂದ ಒಳಗೆ ಹೋಗುವಾಗ ಇಟ್ಸ್ ಏನಂತ ಹೇಳ್ಬೋದು, ಕಂಪ್ಲೀಟ್ಲಿ ನ್ಯೂ ಲೈಫ್. ನೋಡ್ರಿ, ದಾಲೆತ್ ಅಂತ ಹೇಳುವಾಗ ನ್ಯೂ ಆಪರ್ಚುನಿಟೀಸ್, ನ್ಯೂ ಡೋರ್ಸ್. ಈ ಒಂದು ಡೋರ್ ಅನ್ನ ದೇವರು ನಮ್ಮ ಮುಂದೆ ತೆಗೆದಿರುವಾಗ we need to enter ಅಂತೆ. Hallelujah. How can we enter? We need to pray. We need to ಏನಂತ ಹೇಳ್ಬೋದು, submit to God. ದೇವರ ಒಂದು ಪ್ಲಾನ್ಸ್ ಗಳಿಗೆ ನಾವು ಸಬ್ಮಿಟ್ ಮಾಡ್ಬೇಕಂತೆ. ಎಲ್ಲಾ ಬೈಬಲ್ ನಲ್ಲಿ ನೋಡುವಂತ ವಿಚಾರಗಳು ಏನಂತಂದ್ರೆ, when people encountered a dalet, their life was changed ಅಂತ. They entered through the dalet. ಅವರ ಬಾಗಿಲಿನಿಂದ ಮುಂದಕ್ಕೆ ಹೋದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಅಂತೆ. ಯಾವಾಗ ಪೀಟರ್ ಅವ್ನು ಜೀಸಸ್ ನ ನೋಡ್ತಾರೆ, ಜೀಸಸ್ ಮಿರಾಕಲ್ ನಾವು ವಿಟ್ನೆಸ್ ಮಾಡ್ತಾರೆ. he saw a huge miracle that Jesus did. As being a fisherman, ಅವ್ರ ಕೈಲಿ ಒಂದು ಮೀನು ರಾತ್ರಿ ಹೇಳಕ್ಕಾಗಲಿಲ್ಲ, ಬಟ್ ಓನ್ಲಿ ದ ವರ್ಡ್ ಆಫ್ ಗಾಡ್. ಯೇಸು ಸ್ವಾಮಿ ಹೇಳಿದ ಮಾತಿಂದ ಏನಾಯ್ತಂತೆ, ಆ ದೋಣಿ ಎಲ್ಲ ಮುಳುಗುವಷ್ಟು ಮೀನು ಸಿಕ್ಕಿದಾಗ he told, Lord, leave me, Lord, I am sinning. ನನ್ನ ಬಿಟ್ಟು ಹೋಗು. ಇಮಿಡಿಯೇಟ್ ಆಗಿ ಜೀಸಸ್ ಹೇಳ್ತಾರೆ, ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್ ಅಂತ. ದಟ್ ಈಸ್ ದ ಪಾರ್ಟ್ ವೇರ್ ದಾಲೆತ್ ಅಲ್ಲಿಂದ ಬಿಗಿನ್ ಆಯ್ತು ಪೀಟರ್ ಲೈಫ್ ನಲ್ಲಿ. ಹಿ ಎಂಟರ್ಡ್ ಥ್ರೂ ದ ಡೋರ್. ಹಾಲೆಲೂಯಾ. ದ ಡೋರ್ ಈಸ್ ಜೀಸಸ್ ಹಿಮ್ಸೆಲ್ಫ್ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದಕ್ಕೆ ಜೀಸಸ್ ಹೇಳ್ತಾರೆ, ಐ ಆಮ್ ದ ಡೋರ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಸೊ ಆ ಡೋರ್ ಇಂದ ಎಂಟರ್ ಆಗುವವರು ಎಲ್ಲರೂ ಕೂಡ ಎಲ್ಲೋಗ್ತಾರಂತೆ, ನಿತ್ಯ ಜೀವಕ್ಕೆ ಹೋಗ್ತಾರಂತೆ. ಜೀಸಸ್ ಹೇಳ್ತಾರಲ್ಲ, ಐ ಆಮ್ ದ ಡೋರ್, ಹೂ ಎವರ್ ಎಂಟರ್ಸ್ ಥ್ರೂ ಮೀ ವಿಲ್ ಫೈಂಡ್ ಪೀಸ್, ವಿಲ್ ಬಿ ಪ್ರೊಟೆಕ್ಟೆಡ್ ಅಂತ ಹೇಳೋದು ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ದಾಲೆತ್ ಅಂತ ಹೇಳುವಾಗ ಇಟ್ಸ್ ಎ ವೇ ಆಫ್ ನ್ಯೂ ಆಪರ್ಚುನಿಟೀಸ್ ಇನ್ ಲೈಫ್. ನಮಗಾಗಿ ದೇವರು ಒಂದು ಚಿತ್ತವನ್ನ, ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ಇಟ್ಟಿರುವಂತ ಎಲ್ಲ ಒಂದು ವಿಚಾರಗಳನ್ನ, ಬ್ಲೆಸ್ಸಿಂಗ್ಸ್ ಅನ್ನ ನೀನು ಗ್ರಾಬ್ ಮಾಡ್ಬೇಕು, ನೀನು ತಗೊಳ್ಬೇಕು ಅಂತಂದ್ರೆ ಯು ನೀಡ್ ಟು ಎಂಟರ್ ಥ್ರೂ ದಾಲೆತ್ ಅಂತ. ಹಾಲೆಲೂಯಾ. ದಿಸ್ 4th ಮಂತ್ ದೇವರು ನಮ್ಗೆ ದಾಲೆತ್ ಅಂತ ಹೇಳುವಾಗ, ಈ ದಾಲೆತ್ ನಲ್ಲಿ ಇರುವಂತ ಒಂದು ವಿಚಾರ ಏನು ಅಂತಂದ್ರೆ, ವೆನ್ ಯು ಎಂಟರ್ ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟ್ಲಿ ಚೇಂಜ್ ಅಂತೆ. ಸ್ಪಿರಿಚುವಲ್ ಸೆನ್ಸಸ್ ಇರ್ಬೋದು, ಏನಂತ ಹೇಳ್ಬೋದು, the things you understand about spirituality will be changed, everything will be changed. ಆ ರೀತಿಯಲ್ಲಿ ನೀನು ಅರ್ಥ ಮಾಡ್ಕೊಳ್ಬೇಕು, ಏನಂತೆ, ಗ್ರೇಟ್ ಆಪರ್ಚುನಿಟೀಸ್, ನ್ಯೂ ಆಪರ್ಚುನಿಟೀಸ್, ಮತ್ತೆ ಎಂಟರಿಂಗ್ ಇನ್ ಟು ನ್ಯೂ ರೆಲ್ಮ್ಸ್. ಆ ರೀತಿಯಲ್ಲಿ ಏನಾಗುತ್ತೆ, ಗಾಡ್ ವಿಲ್ ಡೂ ನ್ಯೂ ಥಿಂಗ್ಸ್ ಇನ್ ಯುವರ್ ಲೈಫ್ ಅಂತ ಯಾವಾಗ ನೀನು ದಾಲೆತ್ ಇಂದ ಎಂಟರ್ ಆಗ್ತೀಯ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಗು ಕೂಡ ಈ ಒಂದು ಲೈಫ್ ನಲ್ಲಿ ಬರ್ಬೇಕಂದ್ರೆ, ಒಂದು ಮಗು ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟಬೇಕಂತಂದ್ರೆ ಇಟ್ ಶುಡ್ ಬಿ ಓಪನ್ ಅಂತೆ. ಆ ಮದರ್ಸ್ ಏನಂತ ಹೇಳ್ಬೋದು, a part should be opened because the child should come out through the womb to this world. ಆ ರೀತಿಯಲ್ಲಿ you need to understand, if you want to go and ಏನಂತ ಒಂದು ನ್ಯೂ ಲೈಫ್ ಅಲ್ಲಿ ನೀನು ಎಂಟರ್ ಆಗ್ಬೇಕಂದ್ರೆ you have to enter through the door ಅಂತ. Hallelujah. Only through entering through the dalet you are entering into God's fullness ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. Hallelujah. Hallelujah. ಈ ಕಡೆ ನಾವು ಡೋರ್ ಇಂದ ಈ ಕಡೆ ಇರುವುದಾದ್ರೆ we will never receive anything, we will always be the same. But when you enter
through the opportunity that God is giving through Dalet, you are entering into new season, you are entering into new realms, you are entering into new spiritual senses, you are entering to glory ಅಂತ ಹೇಳ್ಬಿಡ್ದೆ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ when it comes to Dalet, you need to say, Lord, I am open, Lord, I am open, Lord, I need to enter, Lord. ಯಾವಾಗ ನೀನು ಅಲ್ಲಿ ಒಳಗಡೆ ಹೋಗ್ತೀಯಾ, there is a complete new life ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದು ಹಳೆ ಸಂಗತಿಗಳಿರೋದಿಲ್ಲ. God is going to do amazing things in those lives ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, from the beginning till the end we can see Dalet. Dalet is nothing but entering into newness ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಳೆಯ ಒಂದು ಜೀವಿತವನ್ನ ಬಿಟ್ಟು we are entering into new life ಅಂತ. When we enter into new life, that is where God is going to do new things in our life. Hallelujah, hallelujah. ಈ ಒಂದು ಸೀಸನ್ ನಲ್ಲಿ ನಾವಿರುವಾಗ, ದಾಲೆತ್ ಸೀಸನ್ ನಲ್ಲಿ ಇರುವಾಗ, ಇಟ್ಸ್ ಕಂಪ್ಲೀಟ್ಲಿ ಚೇಂಜ್. Hallelujah. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಎಫೆಫ್ತಾ ಅಂತಂದ್ರೆ ಬಿ ಓಪನ್, ದಾಲೆತ್ ಅಂದ್ರೆ ಡೋರ್. Hallelujah. ಈಗ ನಾವು ಹೇಳ್ಬೇಕು, ಡೋರ್ಸ್ ಇಸ್ ಬಿನ್ ಆಲ್ರೆಡಿ ಓಪನ್ ಅಂತ, that we need to walk in. We are here to understand that what God is going to do in our life. We are in a new season. We are in a new opportunity. God is speaking to us. Dalet, Ephphatha, doors be opened. Hallelujah. That is, it is in your hand to enter. Hallelujah. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಡೇವಿಡ್ಗೆ ದೇವರು ದೊಡ್ಡ ಡೋರ್ ಅನ್ನ ಓಪನ್ ಮಾಡಿದ್ರಂತೆ, ಬಟ್ ಸಾಲ್ಗೆ ದೇವರು ಡೋರ್ನ ಕ್ಲೋಸ್ ಮಾಡಿಬಿಟ್ರಂತೆ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ, ವೆನ್ ಐ ಓಪನ್ ನೋ ಒನ್ ಕ್ಯಾನ್ ಕ್ಲೋಸ್, ವೆನ್ ಐ ಕ್ಲೋಸ್ ನೋ ಒನ್ ಕ್ಯಾನ್ ಓಪನ್. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದಟ್ ಗಾಡ್ ನಮ್ಮ ಮುಂದೆ ಡೋರ್ನ ಓಪನ್ ಮಾಡಿದಾರೆ ಅಂದ್ರೆ ನೋ ಒನ್ ಕ್ಯಾನ್ ಕ್ಲೋಸ್. Hallelujah. ಹಾಗಾಗಿ ನಾಟ್ ಈವನ್ ಯು ಯುವರ್ ಸೆಲ್ಫ್ ಕೆನಾಟ್ ಹೋಲ್ಡ್ ವಾಟ್ ಗಾಡ್ ಇಸ್ ವಾಂಟ್ಸ್ ಟು ಗಿವ್ ಯು. Hallelujah. ದೇವರೊಂದು ಪ್ಲಾನ್ಸ್ ಅನ್ನ ನಮ್ಮ ಕೈಯಿಂದ ಕೂಡ ಏನ್ ಮಾಡಕ್ಕಾಗಲ್ಲ ಅಂತೆ, ಅದನ್ನ ತೆಗೆದು ಹಾಕಕ್ಕಾಗೋದಿಲ್ಲ. ಎಸ್, ವಿ ನೀಡ್ ಟು ಎಂಟರ್ ದಾಲೆತ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಗೆ ಕೊಡ್ತಾ ಇರುವಂತ ಗ್ರೇಟೆಸ್ಟ್ ಆಪರ್ಚುನಿಟಿ ಇನ್ ಲೈಫ್. ಯಾವಾಗ ದೇವರು ನಮ್ಮ ಮುಂದೆ ಒಂದು ಡೋರ್ ಅನ್ನ ಪ್ಲೇಸ್ ಮಾಡ್ತಾರೆ, ಇಟ್ ಈಸ್ ಅನ್ ಆಪರ್ಚುನಿಟಿ ದಟ್ ವಿ ನೀಡ್ ಟು ಎಂಟರ್. Hallelujah. It is an opportunity that God is opening the door. Hallelujah. ಈ ಒಂದು ಜೇಕಬ್ ಏನ್ ಮಾಡ್ತಾರೆ, ಒಂದು ಡ್ರೀಮ್ ಅನ್ನ ನೋಡ್ತಾರೆ. ಡ್ರೀಮ್ ಅನ್ನ ನೋಡುವಾಗ he saw the ladder. ದಟ್ ಈಸ್ ಏನಂತ ಹೇಳ್ಬೋದು, ಹೆವೆನ್ ಇಂದ ಕೆಳಗಡೆ ಇದೆ ಭೂಮಿಗೆ, ಅಲ್ಲಿಂದ ಏಂಜಲ್ಸ್ ಬರ್ತಾ ಇದಾರೆ ಮತ್ತೆ ಹೋಗ್ತಾ ಇದಾರೆ. ಆ ಒಂದು ಡ್ರೀಮ್ ನ ನೋಡುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಸ್ ಎ ಗೇಟ್ ವೇ ಫಾರ್ ಹೆವೆನ್. Hallelujah. He told, ಈ ಒಂದು ಸ್ಥಳ ಏನಾಗಿದೆ ಅಂತ, ಇಟ್ ಈಸ್ ಎ ಗೇಟ್ ವೇ ಫಾರ್ ಹೆವೆನ್. Hallelujah. Gate in the sense you need to understand that is an Dalet. Hallelujah. All the ways through the Bible you can see Dalet. Hallelujah. Dalet is nothing but ಗಾಡ್ಗೆ ಮೆನ್ಗೆ ದೂರ ಆಗಿರೋದನ್ನ ರಿಮೂವ್ ಮಾಡಿ ದೇವರಲ್ಲಿ ಡೋರ್ನ ಪ್ಲೇಸ್ ಮಾಡ್ತಿದ್ದಾರೆ. ದಟ್ ಈಸ್ Dalet. Dalet is nothing but Jesus Christ himself. Hallelujah. ಅದಕ್ಕೆ ಮನುಷ್ಯರಿಗೆ ದೇವರಿಗೆ ಮಧ್ಯ ಮೀಡಿಯೇಟರ್ ಯಾರಂತೆ, ಜೀಸಸ್ ಕ್ರೈಸ್ಟ್. ವಿತೌಟ್ ಕ್ರಾಸ್, ವಿತೌಟ್ ಜೀಸಸ್, no one can come to the Father. No one can come to eternity. No one can, ಏನಂತ ಹೇಳ್ಬೋದು, ರಿಸೀವ್ ಸ್ಯಾಲ್ವೇಷನ್ ವಿತೌಟ್ ಜೀಸಸ್. ಸೆಂಟರ್ ಅಲ್ಲಿ ಇರುವಂತ ಪರ್ಸನ್ ದಾಲೆತ್, ಜೀಸಸ್ ಕ್ರೈಸ್ಟ್. Hallelujah. ಹಾಗಾಗಿ ಜೀಸಸ್ ಇಸ್ ಟೆಲ್ಲಿಂಗ್ ದಟ್ ಕಮ್ ಟು ಮೀ. ವೆನ್ ಯು ಕಮ್ ಟು ಮೀ ಯು ಫೈಂಡ್ ರೆಸ್ಪಾನ್ಸ್. ವೆನ್ ಯು ಕಮ್ ಟು ಮೀ ಯು ಫೈಂಡ್ ನ್ಯೂ ಆಪರ್ಚುನಿಟಿ. When you come to me, you have a greatest, ಏನಂತ ಹೇಳ್ಬೋದು, ರಿವಾರ್ಡ್, ಗ್ರೇಟೆಸ್ಟ್ ಲೈಫ್. ಏನಂತ ಹೇಳ್ಬೋದು, ಯಾವಾಗ ಕೂಡ ನಾವು ಏನ್ ಮಾಡಲ್ಲ ಅಂತ, ರಿಗ್ರೀಟ್ ಮಾಡಲ್ಲ ಅಂತ. ಯಾಕೆ ನಾನು ಕ್ರಿಶ್ಚಿಯನ್ ಲೈಫ್ ನ ಸೆಲೆಕ್ಟ್ ಮಾಡಿದೆ, ಯಾಕೆ ಜೀಸಸ್ ನ ಫಾಲೋ ಮಾಡಿದೆ, ಕ್ರಿಶ್ಚಿಯನ್ ಲೈಫ್ ನಲ್ಲಿ ಸ್ಯಾಕ್ರಿಫೈಸ್ ಮಾಡಿದೆ, ಏನಕ್ಕ ನನ್ನ ಲೈಫ್ ನಾನು ಬೇರೆ ಲೈಫ್ ನಲ್ಲಿ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಯಾವತ್ತೂ ರಿಗ್ರೀಟ್ ಮಾಡಲ್ಲ. ಬಿಕಾಸ್ ದೇ ನೋ ದ ಟ್ರೂ ಪೀಸ್ ಇನ್ ದೆಮ್ ಸೆಲ್ಫ್. Hallelujah. ಹಾಗಾಗಿ when you come to Dalet, you are coming to the living waters. You are coming to the eternal life. You are coming to Father. Hallelujah. You are coming to the Prince of Peace. You are coming to the Kings of Kings. Hallelujah. ಯಾವಾಗ ದೇವರು ನಮ್ಮ ಮುಂದೆ ದಾಲೆತನ ಪ್ಲೇಸ್ ಮಾಡಿದ್ದಾರೆ, you need to understand how that is an opportunity to walk in. Hallelujah. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, I have placed before you an open door. Hallelujah. The door is opened. ಅದಕ್ಕೆ ಹೇಳಿದೆ ಎಫೆಫ್ತಾ ದಾಲೆತ್ ಏನಂತೆ, the door is already opened. Hallelujah. No more you need to say that, Lord, give me a new opportunity. Lord, make me useful. Lord, ನನ್ನನ್ನು ತಗೊಂಡು ಯೂಸ್ ಮಾಡ್ರಿ ದೇವ್ರೆ, ನನ್ನನ್ನು ಎತ್ಬಿಟ್ಟು ಯೂಸ್ ಮಾಡ್ರಿ ದೇವ್ರೆ, ನನ್ನನ್ನು ನೀವೇನ್ ಮಾಡ್ರಿ, ಬಲವಾಗಿ ಯೂಸ್ ಮಾಡ್ರಿ ದೇವ್ರೆ. No, the door is already opened. Hallelujah. But the thing is, how can you walk into Dalet? Hallelujah. Just you need to understand that every part of your life you need to submit to God. Hallelujah.
David was anointed at the age of 17, but David was the promise fulfilled after 13 years. At the 30th age, he was king. Hallelujah. But the Dalet was opened before 13 years. Hallelujah. We don't know. We don't know when God is going to give you a breakthrough, but you need to enter it. Hallelujah. You need to be ready in there. Hallelujah. When you are leaving the opportunity, you are just going away. Hallelujah. ಯಾವಾಗ ಆಪರ್ಚುನಿಟಿ ಇದೆ ನಾವು ರೆಡಿ ಆಗಿರ್ಬೇಕಂತೆ. ವಿ ಶುಡ್ ಬಿ ರೆಡಿ ಟು ಎಂಟರ್ ದಾಲೆತ್. ವೆನ್ ಯು ಎಂಟರ್ ದಾಲೆತ್, ಎವ್ರಿಥಿಂಗ್ ವಿಲ್ ಬಿ ನ್ಯೂ. Hallelujah. ನೋ ಮೋರ್ ಓಲ್ಡ್, ಎವ್ರಿಥಿಂಗ್ ವಿಲ್ ಬಿ ನ್ಯೂ. ಅದಕ್ಕೆ ಜೀಸಸ್ ಹೇಳ್ತಾರೆ ಏನಂತ ಹೇಳ್ಬಿಟ್ಟು, ನನ್ನ ಬಳಿಗೆ ಬರುವಂತವ್ರು ಏನ್ ಮಾಡ್ತಾರೆ ಅಂತ ಸಮಾಧಾನವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಬೈಬಲ್ ನಲ್ಲಿ ಏನ್ ಹೇಳ್ತದೆ, ಇಫ್ ಎನಿ ಒನ್ ಇಸ್ ಇನ್ ಕ್ರೈಸ್ಟ್ ಇಸ್ ಎ ನ್ಯೂ ಕ್ರಿಯೇಷನ್. ದ ಓಲ್ಡ್ ಹ್ಯಾಸ್ ಗಾನ್. ಓಲ್ಡ್, ವೇರ್ ಡಿಡ್ ದ ಓಲ್ಡ್ ಗಾನ್? ಇಟ್ ಜಸ್ಟ್ went out of Dalet, and I entered Dalet, and entering the Dalet made me new. Hallelujah. Whoever enters through the Dalet will find peace. Whoever enters through the Dalet will find new life. Hallelujah. ಅದಕ್ಕೆ ಜೀಸಸ್ ಹೇಳ್ತಾರೆ ಏನಂತ ಹೇಳ್ಬಿಟ್ಟು ಅಂತಂದ್ರೆ, you need to be born of the Spirit. Hallelujah. You need to be born again of the Spirit ಅಂತ, to understand the things of God. Hallelujah. ಈ ಲೋಕದವ್ರಿಗೆ ಎಲ್ಲರಿಗೂ ಹೋಗ್ಬಿಟ್ಟು ನಾವೇನಾದ್ರೂ ಎಕ್ಸ್ಪ್ಲೇನ್ ಮಾಡೋದು, they will not understand, because they have the word of God's revelation is not being given to them. Hallelujah. ವರ್ಡ್ ಆಫ್ ಗಾಡ್ ಅಲ್ಲಿ ಇರುವಂತ ಒಂದು ರೆವಲೇಷನ್, ಆ ಒಂದು ಸೀಕ್ರೆಟ್ಸ್ ಕೊಟ್ಟಿರೋದು ಯಾರಿಗೆ ಅಂದ್ರೆ, ಓನ್ಲಿ ಫಾರ್ ದ ಚಿಲ್ಡ್ರನ್ ಆಫ್ ಗಾಡ್. ಓನ್ಲಿ ದೋಸ್ ಹು ಟ್ರಸ್ಟ್ ಇನ್ ದ ಲಾರ್ಡ್, ಓನ್ಲಿ ದೋಸ್ ಹು ಸಬ್ಮಿಟೆಡ್ ದರ್ ಲೈಫ್ಸ್ ಟು ದ ಲಾರ್ಡ್. ಅವ್ರ ಒಳಗಡೆ ಏನಿದೆ ಅಂತೆ, ಆ ಒಂದು ಸೀಕ್ರೆಟ್ ಮಿಸ್ಟ್ರೀಸ್ ಅರ್ಥ ಮಾಡ್ಕೊಳ್ಬಹುದು. ಹಾಲೆಲೂಯ. ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಒಂದು ಮಿಸ್ಟ್ರೀಸ್ ನ ದೇವರು ಕೊಟ್ಟಿರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದ ದಾಲೆತ್ ಇಸ್ ಓಪನ್ ಫಾರ್ ಮೀ. ಹಾಲೆಲೂಯ. Hallelujah. Dalet is open. Now I will enter, and now no more I will be the same. I will receive ಏನಂತ great opportunities. I will walk in new season. Hallelujah. I want to be prosperous ಅಂತ ಹೇಳ್ಬಿಟ್ಟು, even spiritually and also in this life. Hallelujah. I want to grow. God blessed Abraham, God blessed Isaac, God blessed Jacob. God trusted their wealth. Even if they have the wealth, they will not leave the Lord. Hallelujah. ನಮ್ಗೆ ಅರ್ಥ ಆಯ್ತಾ? ನಮ್ಗೆ ಈವನ್ ಗಾಡ್ ಬ್ಲೆಸಸ್ ಯು ಥ್ರೂ ದ ವೆಲ್ತ್, ಯು ಶುಡ್ ನಾಟ್ ಲೀವ್ ಗಾಡ್. ಆ ಟ್ರಸ್ಟ್ ದೇವರಿಗೆ ಬಂದಾಗ ಗಾಡ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ಬ್ಲೆಸ್ಸಿಂಗ್ ಯು ಅಂತ. ಹಾಲೆಲೂಯಾ. ಗಾಡ್ ನ್ಯೂ, ಈವನ್ ಏನಂತ ಹೇಳ್ಬೋದು, ಅಬ್ರಹಾಂಗೆ ಎಷ್ಟು ಆಸ್ತಿ ಇದ್ರೂ ಕೂಡ he obeyed God in every part ಅಂತ. ಎವ್ರಿ ಒಂದು ಚಾಪ್ಟರ್ ಅಲ್ಲಿ ನೋಡ್ಬೋದು, ವಾಟ್ ಎವರ್ ಗಾಡ್ ಸೆಡ್ he obeyed, he believed ಅಂತ. ಹಾಲೆಲೂಯಾ. he can say, ಯಾವ ಹೊಸ ದೇವರು ಬಂದಿದ್ದಾರೆ, ನನಗೆ ಬೇಡ, ಐ ಹ್ಯಾವ್ ಎವ್ರಿಥಿಂಗ್ ಐ ವಾಂಟ್ ಅಂತ ಆರಾಮಾಗಿರ್ಬೋದಾಗಿತ್ತು. ಈವನ್ ಅಲ್ಲಿ ಆಳುಗಳು ಇದ್ರು, ಅಲ್ಲಿ ಟ್ರೆಷರ್ ಇತ್ತು, ಅವ್ರಿಗೆ ಬೇಕಾಗಿರೋ ವೆಲ್ತ್ ಇತ್ತು, ಅದೆಲ್ಲ ಕೂಡ ಅಬ್ರಹಾಂ ಸೀಕ್ ಮಾಡಲಿಲ್ಲ. ಹಿ ವಾಸ್ ಸೀಕಿಂಗ್ ದ ಲಾರ್ಡ್. ಹಾಲೆಲೂಯಾ. ಕಮಿಂಗ್ ಟು ಐಸಾಕ್ಗೆ ಅವ್ರ ಡ್ಯಾಡಿದು ಆಸ್ತಿ ಇತ್ತು, ಎಲ್ಲ ಇತ್ತು. ಮತ್ತೆ ಐಸಾಕ್ಗೆ ಏನ್ ಮಾಡ್ತಾರಂತೆ, ಅವರು ಅದೇ ವರ್ಷದಲ್ಲಿ ಬೆಳೆ ಹಾಕಿ 100ರಷ್ಟು ಫಲ ಕೊಯ್ದ್ರಂತೆ. ಐಸಾಕ್ ಬಿಕಮ್ ಪ್ರಾಸ್ಪರಸ್ ಅಂಟಿಲ್ ಹಿ ಬಿಕಮ್ ವೆರಿ ಪ್ರಾಸ್ಪರಸ್ ಅಂತ 3 times ಬೈಬಲ್ ಅಲ್ಲಿ ಹೇಳುತ್ತೆ. ಏನಂತೆ, ಆತನು ಎಷ್ಟು ಅಭಿವೃದ್ಧಿ ಹೊಂದುತ್ತಾ ಬಹಳ ಅಭಿವೃದ್ಧಿ ಹೊಂದುತ್ತಾ ಅಂತೆ. ಇಷ್ಟು ಅಭಿವೃದ್ಧಿ ಹೊಂದಲು ಕೂಡ ಈ ಒಬೇಡ್ದಲ್ಲ. ಯಾಕೆ? ಬಿಕಾಸ್ ಐಸಾಕ್ ನ್ಯೂ ಹೂ ಹಿಸ್ ಫಾದರ್ಸ್ ಗಾಡ್ ಈಸ್ ಅಂತ. ಹಾಲೆಲೂಯಾ. ಅಬ್ರಹಾಮ್ದು ಗಾಡ್ ಯಾರಿಗೆ ಅಂತ ಐಸಾಕ್ಗೆ ಗೊತ್ತಿತ್ತು. ಅದಕ್ಕೆ ನೋ ಮೋರ್ ದ ವೆಲ್ತ್ ಎಷ್ಟೇ ಬಂದ್ರು, ಏನೇ ಬಂದ್ರು, ದೇ ವರ್ ನಾಟ್ ಸೀಯಿಂಗ್ ದ ವೆಲ್ತ್, ದೇವರ್ ಐಸ್ ವರ್ ಫಿಕ್ಸ್ಡ್ ಆನ್ ಗಾಡ್ ಹಿಮ್ಸೆಲ್ಫ್. ಹಾಲೆಲೂಯಾ. ಅದಕ್ಕೆ ನ್ಯೂ ಸೀಸನ್ ದಾಲೆತ್ತಲ್ಲಿ ನೀವು ಎಂಟರ್ ಆಗ್ತಾ ಇರುವಾಗ, ನೀವು ನೀಡ್ ಟು ಅಂಡರ್ಸ್ಟ್ಯಾಂಡ್, ಐ ವಿಲ್ ನಾಟ್ ಸಿ ದ ಬ್ಲೆಸ್ಸಿಂಗ್, ಐ ವಿಲ್ ನಾಟ್ ಸಿ ದ ಆಪರ್ಚುನಿಟೀಸ್ ಆಫ್ ಏನಂತ ಹೇಳ್ಬೋದು, ವೆಲ್ತ್ ನಾನು ನೋಡಲ್ಲ, ಬಟ್ ಐ ವಿಲ್ ಸಿ ಗಾಡ್. Hallelujah. No matter whatever God gives me, I will not see it. My heart will not desire for that, but my heart will desire for the things of God, for the kingdom of God, for the ಏನಂತ ಹೇಳ್ಬೋದು ಗ್ಲೋರಿ ಆಫ್ ಗಾಡ್. ಐ ವಿಲ್ ಆಲ್ವೇಸ್ ಏನಂತ ಹೇಳ್ತಾರೆ, ಐ ವಿಲ್ ಸೀಕ್ ಇಟ್. Hallelujah. ಈವನ್ ಜೇಕಬ್ ಕೂಡ he was prosperous because ಲಾಭನ್ಕಿಂತ ಪ್ರಾಸ್ಪರಸ್ ಆಗ್ಬಿಡ್ತಾನೆ ಜೇಕಬ್. But he did not see that. He went and he ಏನಂತ ಹೇಳ್ಬೋದು fought with God. Hallelujah. Why? Because he was only knowing, only God can save me from my brother. Hallelujah. ಅವ್ನು ಹೇಳ್ಬೋದಾಗಿತ್ತಲ್ಲ, ನನ್ನ ಹತ್ರ ಕುರಿ ಇದೆ, ಆಸ್ತಿ ಇದೆ, ಹೋಗ್ಬಿಟ್ಟು ಜನರನ್ನ ಕರ್ಕೊಂಡ್ ಬರ್ತೀನಿ. 400 ಜನನ ಕರ್ಕೊಂಡ್ ಬರ್ತಾ ಇದ್ರು. ಯಾರು? ಜೇಕಬ್ ಅಣ್ಣ. ಒಬ್ಬ ಓಡ್ ಬಂದು ಏನ್ ಹೇಳ್ತಾರೆ, ಮೆಸೇಜ್ ಏನ್ ಹೇಳ್ತಾರೆ, ನಿಮ್ಮ ಬ್ರದರ್ ಬರ್ತಾ ಇದಾರೆ ವಿತ್ 400 men. ಇಮಿಡಿಯೇಟ್ ಆಗಿ ಜೇಕಬ್ಗೆ ಭಯ ಆಯ್ತು. ಅವನೇನ್ ಮಾಡ್ತಾನೆ, ಎಲ್ಲರನ್ನು ಒಂದ್ ಕಡೆ ಕಳಿಸ್ಬಿಟ್ಟು ಅವನು ಒಂದ್ ಕಡೆ ಏಕಾಂತದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತ ಟೈಮ್ನಲ್ಲಿ ಪೆನಿಯಲ್ ಜಾಗದಲ್ಲಿ ಫಾಟ್ ವಿತ್ ಗಾಡ್ ಟಿಲ್ ಮಾರ್ನಿಂಗ್ ಅಂತೆ. ಬೆಳಗ್ಗೆ ಆಗ್ತಾ ಇದೆ, ಅಂಡ್ ಹಿ ಟೋಲ್ಡ್,
ನೀನನ್ನು ಬ್ಲೆಸ್ ಮಾಡೋರ್ಗು ನಾನು ನಿನ್ನ ಬಿಡಲ್ಲ. ನಿನ್ನ ಹೆಸರೇನು? ನಾನು ಜೇಕೋಬ್. ಎಸ್, ನೀನ್ ಕರೆಕ್ಟಾಗಿ ಹೇಳಿದೆ. ಬಟ್ ಇನ್ಮೇಲೆ ಜೇಕೋಬ್ ಅನ್ನಲ್ಲ, ಇನ್ಮೇಲೆ ನೀನು ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳ್ಬಿಟ್ಟು ಅವ್ರನ್ನ ಬ್ಲೆಸ್ ಮಾಡಿ ಅವ್ರ ಕಾಲ್ ತೊಡೆನ ಮುಟ್ಬಿಟ್ಟು ಆಮೇಲೆ ಹೋದಾಗ ಕುಂತ್ಕೊಂಡು ನಡೆದ್ರಂತೆ. ಹಾಲೆಲೂಯ. ಗಾಡ್ಸ್ ಬ್ಲೆಸ್ಸಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಲೆಲೂಯ. ಅವನು ವೆಲ್ತ್ ಮೇಲೆ ಟ್ರಸ್ಟ್ ಮಾಡಿಲ್ಲ. ಜೇಕೋಬ್ ಹೇಳ್ಬೋದಾಗಿತ್ತಲ್ಲ, ನಮ್ಮ ಅಣ್ಣ 400 ಜನನ ಕರ್ಕೊಂಡು ಬಂದ್ರೆ ನಾನು ಹೋಗಿ 500 ಜನನ ಕರ್ಕೊಂಡ್ ಬರ್ತೀನಿ, ಬಿಕಾಸ್ ಐ ಹ್ಯಾವ್ ವೆಲ್ತ್. ನೋ, he trusted in the Lord. Hallelujah. In all the situation, these people saw God. ಅದಕ್ಕೆ ಗಾಡ್ ಟ್ರಸ್ಟೆಡ್ ದೆಮ್ ಆಸ್ ಏನಂತ ಹೇಳ್ಬೋದು, ಅವರ ಒಂದು ವೆಲ್ತ್ ಮೇಲೆ ಅವ್ರನ್ನ ನೋಡಿಲ್ಲ, ಬಟ್ ಅವ್ರ ದೇವರನ್ನ ನೋಡಿದ್ರು. ಈಕ್ವಲಿ ಕಮ್ಸ್ ಟು ಕಿಂಗ್ ಡೇವಿಡ್. Hallelujah. Even shepherd, he was praising God. Even as a king, he was praising God. His heart did not change. Hallelujah. ಇವನ್ ಎಲ್ಲೇ ಇದ್ರೂ ಕೂಡ he was praising God. Hallelujah. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದೇವರು ನಿನ್ನನ್ನ ದಾಲೆತ್ತಿಂದ ಒಳಗಡೆ ಹೋಗುವಾಗ, when God trusts you with new opportunities ಅಂತ ಹೇಳುವಾಗ, your heart should not change. Hallelujah. Hallelujah. Your heart should not change in that. You should not make any kind of things of this world to be an idol for you, but you need to remove the idol, and you need to understand, when I enter through Dalet, I will be still looking to the Lord even more clear, even more ಏನಂತ ಹೇಳ್ಬೋದು with the heart, even more ಏನಂತ ಹೇಳ್ಬೋದು with the love. Hallelujah. When you enter to Dalet, there is a new opportunity, there is a new life, there is a new ಏನಂತ ಹೇಳ್ಬೋದು ಗ್ರೇಟ್ ವಿಟ್ನೆಸ್. ಎಲ್ಲ ಒಂದು ಗ್ರೇಟ್ನೆಸ್ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಅದೆಲ್ಲದಕ್ಕೂ ಕೂಡ you need to understand, I need God. Hallelujah. I need to see more focused on the Lord. I need to walk with God. I need to be with the Lord. I need to understand. I need to sense what God wants with me. Hallelujah. Hallelujah. Entering through Dalet is going closer to God. Hallelujah. A new season ಅಲ್ಲಿ ಏನಂತೆ, you are going ahead before God. ದೇವರ ಮುಂದೆ ಒಂದು ಸ್ಟೆಪ್ ಅನ್ನು ನೀನು ತಗೊಳ್ತಾ ಇದೆಯಾ ಅಂತಂದ್ರೆ, you need to understand. ಇನ್ನ ಕ್ಲಿಯರ್ ಆಗಿ ದೇವರು ಕಾಣಿಸ್ತಾರೆ, ಇನ್ನ ಕ್ಲಿಯರ್ ಆಗಿ ದೇವರು ಮಾತಾಡ್ತಾರೆ, ಇನ್ನ ಕ್ಲಿಯರ್ ಆಗಿ ದೇವರ ಬಗ್ಗೆ ನಾನು ತಿಳ್ಕೊಳ್ತೇನೆ ಅಂತ. Hallelujah. ದಾಲೆತ್ ಅಂತ ಅಂದ್ರೆ ಇಟ್ ಈಸ್ ಅನ್ ಡೋರ್ ಆಫ್ ಆಪರ್ಚುನಿಟೀಸ್. ಇಟ್ ಈಸ್ ಅ ಡೋರ್ ಆಫ್ ನ್ಯೂ ಏನಂತ ಹೇಳ್ಬೋದು, ನ್ಯೂ ಸೀಸನ್, ಡೋರ್ ಆಫ್ ಗ್ರೇಟ್ ಏನಂತ ಹೇಳ್ಬೋದು, ಒಂದು ಅವೇಕನಿಂಗ್ ಇದೆ. ಎಲ್ಲ ಕೂಡ ಗಾಡ್ ಇಸ್ ಅಬೌಟ್ ಟು ಡೂ ಇಟ್. Hallelujah. ಅದಕ್ಕೆ ಎಫೆಫ್ತಾ ದಾಲೆತ್ ಅಂತಂದ್ರೆ the doors have been opened. Hallelujah. In the month of April, the doors have been opened. Hallelujah. ನೀನ್ ಎಂಟರ್ ಆಗ್ತಾ ಇದೆಯಾ ಅಂತಂದ್ರೆ, there is a greatest opportunity for you to enter Dalet. Hallelujah. Dalet means entering into divine encounter, matchless experience, supernatural things, new life. Hallelujah. Ante new life, divine encounter, matchless things, supernatural things ante. Hallelujah. Supernatural things, new life. Hallelujah. ಇದೆಲ್ಲವನ್ನ ದೇವರು ನಮಗೆ ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ದಾಲೆತ್ ನಲ್ಲಿ ಎಂಟರ್ ಆಗುವಾಗ ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, we will not be changed according to the world, but we will be changed according to God's spirit. Hallelujah. Hallelujah. ಈ ಒಂದು ದಾಲೆತ್ ವರ್ಡ್ ಅನ್ನ ಇಟ್ಕೊಳ್ರಿ. God is going to do amazing things. God has placed an open door before you. ನೀವು ಆ ಡೋರ್ ಅನ್ನ ಎಂಟರ್ ಆಗುವಾಗ ನಿಮ್ಗೆ ಬಹಳ ಒಂದು ದೇವರು ಆಶೀರ್ವಾದವನ್ನ, ಬಹಳ ಒಂದು ಆಪರ್ಚುನಿಟಿಯನ್ನ, ಬಹಳ ಒಂದು ಏನಂತ ಹೇಳ್ಬೋದು ದೇವರ ಒಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳಕ್ಕಿದ್ದೀರಾ. ವೆನ್ ಯು ಆರ್ ಎಂಟರಿಂಗ್ ಇನ್ ಟು ದಾಲೆತ್, ಯು ಆರ್ ಎಂಟರಿಂಗ್ ಟು ಗಾಡ್ಸ್ ಗ್ಲೋರಿ. Hallelujah. Hallelujah. ನಂಬ್ತೇನೆ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರೋಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಸ್ವಾಮಿಯಪ್ಪ, ಎಫೆಫ್ತಾ ದಾಲೆತ್ ಎಂಬುದಾಗಿ ದೇವರೇ ನೀವು ಮಾತಾಡಿದ್ರೆ ದೇವರೇ, ಈ ವಾಕ್ಯಗಳನ್ನ ನಾವು ಕೇಳಿರುವಾಗ ಅಪ್ಪ ದೇವರೇ, ಅಪ್ಪ ಈ ವಾಕ್ಯದಲ್ಲಿ ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಅಪ್ಪ ಕೇಳಿರುವಂಥ ಪ್ರತಿಯೊಬ್ಬರನ್ನ ದೇವರೇ, ಅಪ್ಪ ದೇವರೇ ಕರ್ತನೆ, ಅವರ ಜೀವಿತದಲ್ಲಿ ಅಪ್ಪ ಅವರು ಒಂದು ದಾಲೆತ್ ಇಂದ ಎಂಟರ್ ಆಗಿದ್ದೇವೆ ಸ್ವಾಮಿಯಪ್ಪ. ಅವರು ಅನೇಕ ಒಂದು ವಿಚಾರಗಳಲ್ಲಿದ್ದೇವೆ ಸ್ವಾಮಿ. ಒಂದು ನ್ಯೂ ಸೀಸನ್ಗೆ ಅವ್ರು ಎಂಟರ್ ಆಗ್ಲಿ ಅಪ್ಪ. ಯಾವ್ಯಾವ ವಿಚಾರದಲ್ಲಿ ಅವ್ರು ಬೇಸತ್ತು ಹೋಗಿದ್ದಾರೆ, ಯಾವ್ಯಾವ ವಿಚಾರಗಳು ಕಾರ್ಯ ಮಾಡ್ತಾ ಇಲ್ಲ ಅಂತ ಬೇಜಾರಲ್ಲಿ ಇದ್ದಾರೆ ಲಾರ್ಡ್, ಲೆಟ್ ದೆಮ್ ಎಂಟರ್ ಇನ್ ಟು ಎ ನ್ಯೂ ಸೀಸನ್ ಥ್ರೂ ದಾಲೆತ್ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರ. ವಾಕ್ಯ ನೋಡಿರುವಂತವ್ರನ್ನ ಪ್ರತಿಯೊಬ್ಬರನ್ನ ಹೇರಳವಾಗಿ ನಿಮ್ಮ ವಾಕ್ಯದಲ್ಲಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ, ಆಮೆನ್.